ಕ್ಲಾಸ್ನಲ್ಲಿ ನಾವು ಗರ್ಭಾಂಕುರತೆ ಅಂದರೆ ಏನು ಅನ್ನೋದನ್ನು ಮಾಡೋದು. ಲಾಸ್ಟ್ ಕ್ಲಾಸ್ we have discussed what is conception. Today we are going to deal with sex determination. ಇವತ್ತಿನ ದಿವಸ ಲಿಂಗ ನಿರ್ಧಾರ ಅಂದರೆ ಏನು ಅನ್ನೋದನ್ನ ನಾವು ನೋಡೋಣ. ಸೆಕ್ಸ್ ಡಿಟರ್ಮಿನೇಷನ್ ಮಾನವನ 23 ಜೊತೆ ವರ್ಣತಂತುಗಳಲ್ಲಿ 22 ಜೊತೆ ವ್ಯಕ್ತಿಯ ವಿವಿಧ ಗುಣಲಕ್ಷಣಗಳನ್ನು ನಿರ್ಧರಿಸಿದರೆ ಇವುಗಳಿಗೆ ಅಟೋಸೋಮ್ಸ್ ಲಿಂಗೇತರ ವರ್ಣತಂತುಗಳು ಅಂತ ಕರೀತಾರೆ. ಇನ್ನುಳಿದ ಒಂದು ಜೊತೆ ವರ್ಣತಂತುಗಳು ಲಿಂಗ ವರ್ಣತಂತುಗಳು ಅಂತೇಳಿ ಕರೀತಾರೆ. ಅಂದರೆ ಇವು ಲಿಂಗವನ್ನು ನಿರ್ಧರಿಸುವ ವರ್ಣತಂತುಗಳು. ಹೆಣ್ಣು ಅಥವಾ ಗಂಡು ಎಂದು ಈ ಲಿಂಗ ವರ್ಣತಂತುಗಳು ನಿರ್ಧಾರ ಮಾಡ್ತವೆ. ಹೆಣ್ಣು ಎಕ್ಸ್ ಲಿಂಗ ವರ್ಣತಂತು ಇರುವ ಅಂಡಾಣುಗಳನ್ನು ಉತ್ಪತ್ತಿ ಮಾತ್ರ ಮಾಡ್ತಾಳೆ. ಆದರೆ ಗಂಡು ಎಕ್ಸ್ ಮತ್ತು ವಾಯ್ ಎಂಬ ವರ್ಣತಂತುಗಳನ್ನ ಲಿಂಗ ವರ್ಣತಂತುಗಳಿರುವ ಎರಡೂ ರೀತಿಯ ಶುಕ್ರಾಣುಗಳನ್ನು ಉತ್ಪತ್ತಿ ಮಾಡ್ತಾರೆ. ಒಂದು ವೇಳೆ ಎಕ್ಸ್ ಲಿಂಗ ವರ್ಣತಂತು ಇರುವ ಶುಕ್ರಾಣು ಅಂಡಾಣು ಜೊತೆ ಸೇರಿದರೆ ಆಗ ಹುಟ್ಟುವ ಮಗು ಎಕ್ಸ್ ಮತ್ತು ಎಕ್ಸ್ ಲಿಂಗ ವರ್ಣತಂತುಗಳಿರುವ ಹೆಣ್ಣು ಮಗುವಾಗಿ ಜನ್ಮವನ್ನು ತಾಳ್ತತಿ ಅಂತೇಳಿ ಹೇಳ್ತಾರೆ. ಒಂದು ವೇಳೆ ವಾಯ್ ಲಿಂಗ ವರ್ಣತಂತು ಇರುವ ಶುಕ್ರಾಣು ಅಂಡಾಣುವಿನ ಜೊತೆಗೆ ಸೇರಿದರೆ ಅಂದರೆ ಎಕ್ಸ್ ವಾಯ್ ಲಿಂಗ ವರ್ಣತಂತುಗಳಾಗ್ತವೆ. ಆವಾಗ ಜನಿಸುವ ಮಗು ಗಂಡಾಗಿ ಜನಿಸ್ತತಿ ಅಂತ ಹೇಳ್ತಾರೆ. ಅಂದರೆ ಎಕ್ಸ್ ಎಕ್ಸ್ ಲಿಂಗ ವರ್ಣತಂತುಗಳಿದ್ದರೆ ಹುಟ್ಟುವ ಮಗು ಹೆಣ್ಣು ಮತ್ತು ಎಕ್ಸ್ ವೈ ಲಿಂಗ ವರ್ಣತಂತುಗಳಿದ್ದರೆ ಹುಟ್ಟುವ ಮಗು ಗಂಡು ಎಂಬುದನ್ನು ನಾವು ನೆನಪಿನಲ್ಲಿ ಇಡಬೇಕು. ಅಂದರೆ ಎಕ್ಸ್ ಎಕ್ಸ್ ಲಿಂಗ ವರ್ಣತಂತುಗಳು ಸೇರಿದರೆ ಜನಿಸುವಂಥ ಮಗು ಏನಾಗ್ತತಿ ಹೆಣ್ಣು ಮಗುವಾಗಿ ಜನಿಸ್ತತಿ. ಅದು ಎಕ್ಸ್ ಮತ್ತು ವಾಯ್ ಲಿಂಗ ವರ್ಣತಂತುಗಳು ಸೇರಿದರೆ ಅಲ್ಲಿ ಜನಿಸುವಂಥ ಮಗು ಗಂಡಾಗಿ ಹುಡ್ತತಿ. ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ, ಗಂಡು ಅಥವಾ ಹೆಣ್ಣು ಆಗಲಿಕ್ಕೆ ಯಾರು ಕಾರಣ ಅಂತಂದ್ರೆ ಅದು ನೇರವಾಗಿ ಪುರುಷನೇ ಅಥವಾ ಗಂಡು ಅಂತೇಳಿ ಹೇಳಬಹುದು. ಅಂದ್ರೆ ವಾಯುಲಿಂಗ ವರ್ಣತಂತುಗಳು ಕೇವಲ ಪುರುಷನಲ್ಲಿ ಮಾತ್ರ ಇರ್ತವೆ, ಮಹಿಳೆಯಲ್ಲಿ ಕೇವಲ ಎಕ್ಸ್ ಲಿಂಗ ವರ್ಣತಂತುಗಳು ಇರ್ತವೆ. ಹಾಗಾಗಿ ಗಂಡು ಅಥವಾ ಹೆಣ್ಣು ಮಗು ಜನಿಸಬೇಕು ಅಂತಂದ್ರೆ ಅದು ನೇರವಾಗಿ ಪುರುಷನೇ ಕಾರಣ ಅಂತೇಳಿ ಹೇಳ್ತಾರೆ. ಇಲ್ಲಿ ಸಾಕಷ್ಟು ಕಡೆ ನಾವು ಕೇಳ್ತಾ ಇರ್ತೀವಿ, ಏನು ಹಳ್ಳಿಗಳಲ್ಲಿ ಹೆಣ್ಮಗಳಿಗೆ ಗಂಡು ಮಗು ಆಗಲಿಲ್ಲ ಅಂದರೆ ಮತ್ತೊಂದು ಮದುವೆ ಮಾಡ್ತಾರೆ. ಆದರೆ ಅಂತಹ ಸಂದರ್ಭಗಳಲ್ಲಿ ತಾವು ತಿಳಿದವರು ಕಲಿತಂಥವರು ಅಂದರೆ ತಾವೀಗ ಅರಿತುಕೊಂಡ್ರಿ ಏನು ವಾಯ್ ಲಿಂಗ ವರ್ಣತಂತುಗಳು ಕೇವಲ ಪುರುಷನಲ್ಲಿ ಮಾತ್ರ ಇರ್ತವೆ, ಹೀಗೆ ಆಗೋದಕ್ಕೆ ನೀವು ಬಿಡಬಾರ್ದು. ಏನೋ ಅದು ಆ ಮಹಿಳೆಯ ತಪ್ಪಲ್ಲ, ಅದು ನೇರವಾಗಿ ಆ ಪುರುಷನ ತಪ್ಪು. ಅಂದರೆ ಅವರಲ್ಲಿ ವಾಯ್ ಲಿಂಗ ವರ್ಣತಂತುಗಳು ಇರೋದಿಲ್ಲ, ಕಾರಣಾಂತರಗಳಿಂದ ಆ ಹೆಣ್ಮಗಳಿಗೆ ಗಂಡು ಮಗು ಹುಟ್ಟುವ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಅಂತೇಳಿ ನಾವು ತಿಳಿ ಹೇಳುವಂಥ ಪ್ರಯತ್ನವನ್ನು ಮಾಡಬೇಕು. ನಮಗೆ ತಿಳಿದಿರುವಂತೆ ಪ್ರತಿಯೊಂದು ಗುಣಲಕ್ಷಣಗಳನ್ನು ನಿರ್ಧರಿಸುವ ಗುಣಾಣುಗಳು ವರ್ಣತಂತುಗಳ ಮೇಲೆ ಇರ್ತವೆ, ಅಂದರೆ ಜೀನ್ಸ್ ಅಂತ ಕರೀತಾರೆ. ಒಂದು ನಿರ್ದಿಷ್ಟ ಗುಣಲಕ್ಷಣವನ್ನ ಎರಡು ಗುಣಗಳು ನಿರ್ಧರಿಸುತ್ತವೆ. ಅಂದರೆ ತಂದೆಯಿಂದ ಬಂದ ವರ್ಣತಂತುವಿನ ಮೇಲೆ ಇರುವ ಗುಣಾಣು ಮತ್ತು ತಾಯಿಯಿಂದ ಬಂದ ವರ್ಣತಂತುವಿನ ಮೇಲೆ ಇರುವ ಗುಣಾಣು, ಈ ಎರಡೂ ಗುಣಾಣುಗಳಲ್ಲಿ ಯಾವುದು ಪ್ರಬಲವಾಗಿರ್ತತಿ ಆ ಒಂದು ಗುಣಲಕ್ಷಣವನ್ನ ಜನಿಸುವಂತಹ ಮಗು ತಾಳ್ತತಿ ಅಂತ ಹೇಳಿ ಹೇಳ್ತಾರೆ. ಆ ಲಕ್ಷಣ ಹುಟ್ಟುವ ಮಗುವಿನಲ್ಲಿ ಕಂಡು ಬರ್ತದೆ, ಇದೇ ಪ್ರಬಲ ಗುಣ. ಹಾಗೆಯೇ ಯಾವ ಮಗು ಹುಟ್ಟುವ ಮಗುವಿನಲ್ಲಿ ಕಂಡುಬರದೆ ಸೂಕ್ತವಾಗಿರುವುದು ಅದನ್ನು ದುರ್ಬಲ ಗುಣ ಅಂತೇಳಿ ಕರೀತಾರೆ. ಅಂದ್ರೆ ಇಲ್ಲಿ ಉದಾಹರಣೆ ಹೇಳ್ತಾರೆ, ತಂದೆಗೆ ಗುಂಗುರ ಕೂದಲು ಇದ್ದು ತಾಯಿಗೆ ನೀಳ ಕೂದಲು ಇದ್ದಾಗ ಮತ್ತು ಅವರಿಗೆ ಹುಟ್ಟುವ ಮಗುವಿನಲ್ಲಿ ಗುಂಗುರ ಕೂದಲು ಇದ್ದರೆ ಆಗ ತಂದೆಯಿಂದ ಬಂದ ಗುಂಗುರ ಕೂದಲಿನ ಕಾರಣ ಗುಣಾಣು ಪ್ರಬಲ ಎಂದು, ತಾಯಿಯಿಂದ ಬಂದ ನೀಳ ಕೂದಲಿನ ಗುಣಾಣು ದುರ್ಬಲ ಎಂದು ನಾವಿಲ್ಲಿ ಭಾವಿಸ್ತೀವಿ. ಹೀಗೆ ತಂದೆ ತಾಯಿಯವರ ಯಾವ ಗುಣಗಳು ಮಗುವಿನಲ್ಲಿ ಕಂಡುಬರುವೋ ಅವು ಪ್ರಬಲ ಮತ್ತು ಕಂಡುಬರದ ಸೂಕ್ತವಾಗಿರುವ ಗುಣಗಳು ದುರ್ಬಲ ಎಂದು ನಾವು ಇಲ್ಲಿ ಪರಿಗಣಿಸ್ತೇವೆ. Sex determination. The process of reproduction consists of fusion of the sperm, male sex cell or gamete with the ovum or the female gamete, resulting in a zygote or fertilized egg. A new single cell. At conception, the zygote receives 23 chromosomes from the sperm and 23 from ovum.
they form themselves in pairs. The first 22 pairs are autosomes or non-sex chromosomes. 23rd pair are the sex chromosomes. ಅಂದರೆ 22 ಇಲ್ಲಿ non-sex chromosomes, 23rd pair ಏನಿರ್ತೈತಿ ಅದು sex chromosome ಆಗಿರ್ತೈತಿ ಅಂತ ಹೇಳ್ತಾರೆ. They determine in the resulting new life is a male or female. In a female, the sex chromosomes are X chromosomes. In a male, an X chromosome is paired with a smaller Y chromosome. An ovum can carry only X chromosomes. The sperm can carry either a X or a Y when an ovum is fertilized by an X-carrying sperm. The resulting zygote has a pair XX, which makes it female. When an ovum is fertilized by a Y-carrying sperm, the zygote has a pair XY, and so is male. Thus, the sex chromosome carried by the sperm cell that fertilized the ovum was X or Y. So, this is about sex determination. Next subtitle is prenatal stages. ಜನನ ಪೂರ್ವ ಅವಧಿ ಅಂತ ಹೇಳಿ ಕರೀತಾರೆ. ಜನನ ಪೂರ್ವ ಅವಧಿ ಅಂದರೆ ಕನ್ಸೆಪ್ಷನ್ ಇಂದ ಹಿಡಿದು ಗರ್ಭಾಂಕುರದಿಂದ ಹಿಡಿದು ಎಲ್ಲಿಯವರೆಗೆ ಅಂದರೆ ಮಗು ಜನಿಸುವವರೆಗಿನ ಕಾಲವನ್ನು ಏನಂತಾರೆ ಪ್ರಿನೆಟಲ್ ಪೀರಿಯಡ್ ಅಥವಾ ಪ್ರಿನೆಟಲ್ ಸ್ಟೇಜ್ ಅಂತೇಳಿ ಕರೀತಾರೆ. ಈ ಪ್ರಿನೆಟಲ್ ಸ್ಟೇಜ್ ಅನ್ನ 3 ಭಾಗಗಳಲ್ಲಿ ವಿಂಗಡಣೆ ಮಾಡ್ತಾರೆ. 1 ಅಂಡಾವಧಿ, 2 ಭ್ರೂಣಾವಧಿ ಮತ್ತು 3 ಪಿಂಡಾವಧಿ ಅಂತೇಳಿ ಇಲ್ಲಿ 3 ವರ್ಗಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಅಂದ್ರೆ ಗರ್ಭಾಂಕುರಗೊಂಡು ಶಿಶು ಜನಿಸುವವರೆಗಿನ ಕಾಲವನ್ನ ಜನನ ಪೂರ್ವ ಅವಧಿ ಅಂತ ಹೇಳಿ ಕರೀತಾರೆ. ಇದು ಒಟ್ಟು 266 ದಿನಗಳು ಅಥವಾ 38 ವಾರಗಳ ಜನನ ಪೂರ್ವ ಅವಧಿಯನ್ನ 3 ಹಂತಗಳಲ್ಲಿ ವಿಂಗಡಣೆ ಮಾಡ್ತಾರೆ. ಮೊದಲನೇದು ಅಂಡಾವಧಿ, 2ನೇದು ಭ್ರೂಣಾವಧಿ ಮತ್ತು 3ನೇದು ಪಿಂಡಾವಧಿ ಅಂತೇಳಿ. ಮೊದಲನೇ ಅವಧಿ ಅಂಡಾವಧಿ. ಇದು ಗರ್ಭಾಂಕುರಗೊಂಡ ದಿನದಿಂದ ಹಿಡಿದು 15 ದಿನಗಳನ್ನ ಕಾಲವನ್ನ ಅಂಡಾವಧಿ ಅಂತೇಳಿ ಕರೀತಾರೆ. ಗರ್ಭಾಂಕುರಗೊಂಡು ಉಂಟಾದ ಯುಗ್ಮವು ನಿರಂತರವಾಗಿ ಸಂಖ್ಯಾನುತೀಕರಣ ಕೋಶ ವಿಭಜನೆ ಹೊಂದುತ್ತಾ ಸಣ್ಣ ಚೆಂಡಿನ ರೂಪ ತಾಳ್ತತಿ. ಇದೇ ಈ ಅವಧಿಯನ್ನ ಅಂಡಾವಧಿ ಅಂತೇಳಿ ಕರೀತಾರೆ. ಇನ್ನು 2ನೇದು ಭ್ರೂಣಾವಧಿ. ಅಂದ್ರೆ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದ್ರೆ 16ನೇ ದಿನದಿಂದ ಹಿಡಿದು 60ನೇ ದಿನದವರೆಗಿನ ಕಾಲವನ್ನ ಭ್ರೂಣಾವಧಿ ಅಂತೇಳಿ ಕರೀತಾರೆ. ಈ ಅವಧಿಯಲ್ಲಿ ಸಣ್ಣ ಚೆಂಡಿನ ರೂಪವು ರೂಪಾಂತರಗೊಂಡು ಎಲ್ಲ ಅಂಗಾಂಗಗಳಿರುವ ಸುಮಾರು 3 ಇಂಚು ಉದ್ದದ ಭ್ರೂಣ ಅದು ಆಗ್ತದೆ. ಇನ್ನು 3ನೇ ಅವಧಿ ಪಿಂಡಾವಧಿ ಅಂತ ಕರೀತಾರೆ. ಇದು ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದ್ರೆ 61ನೇ ದಿನದಿಂದ ಮಗು ಜನಿಸುವವರೆಗಿನ ಕಾಲವನ್ನ ಪಿಂಡಾವಧಿ ಅಂತ ಕರೀತಾರೆ. ಈ ಅವಧಿಯಲ್ಲಿ ಎಲ್ಲಾ ಅಂಗಾಂಗಗಳು ಪೂರ್ಣವಾಗಿ ಬೆಳವಣಿಗೆ ಹೊಂದುತ್ತವೆ. ಈ ಅವಧಿ ಅತಿ ದೀರ್ಘಕಾಲದ ಜನನ ಪೂರ್ವ ಅವಧಿ ಅಂತೇಳಿ ನಾವು ಕೂಡ ಕರೀತಾರೆ. ಪ್ರಿನೆಟಲ್ ಸ್ಟೇಜಸ್. With conception, the story of prenatal development begins to unfold. The duration of pregnancy is 38 weeks or 266 days divided into 3 periods. The first period is period of the zygote or germinal, first 2 weeks after conception. During this period, the cells multiply and forms into blastocyst. The blastocyst burrows into the uterine wall. The second period is embryonic period. This period starts from the end of 2 weeks to 8 weeks after conception. A premature brain and spinal cord appear. Many external body structure and internal organs form. The third stage is poetal or fetal period ಅಂತ ಕರೀತಾರೆ. This is 2 to 9 months. Growth and development continue during this time. This is the longest prenatal period. So, ಇಲ್ಲಿ ಏನಾಗ್ತವೆ ಡಾಮಿನೆಂಟ್ ಅಂಡ್ ರಿಸೆಸಿವ್ ಜೀನ್ಸ್ ಅಂತ ಹೇಳಿ ಕರೀತಾರೆ. It is interesting to know that the meiosis, a special type of division, implies an unlimited variety of combinations of chromosomes and genes. In sperm and ovum, accounts for the differences in the genetic makeup
of siblings. The 23 paired chromosomes of a male and female are both similar and different. Each chromosome in the pair contains varying forms of the same genes at same location of the chromosome. A gene for hair color, for example, is located on both members of one pair of the chromosomes. However, one of those chromosomes might carry the genes for blonde hair. The other chromosome in the pair might carry the gene for dark hair. If one gene of a pair exerts its effect, it is called dominant gene. The one gene which does not express its trait because of the potential influence of the other is called recessive gene. This is the dominant recessive gene principle. A recessive gene exerts into its influence only if the two genes of a pair are both recessive. If we inherit a recessive gene for a trait from each of our parents, we will express the trait. If you inherit a recessive gene from only one parent, we may never know that we carry the gene for a particular trait. A more powerful trait is said to be dominant over the weaker recessive trait. For example, the dominant trait for curly hair combined with the recessive trait for straight hair, the resulting expression is the child is curly hair. Although both parents have dark hair, each parent can have a recessive gene for blonde hair. So their child may inherit either dark or blonde hair genes as shown above. There is no one of 4 possibilities of the child receiving gene from each parent. The next one is mutation. ಮುಟೇಷನ್ ಅಂದರೆ ಹಠಾತ್ ಬದಲಾವಣೆ ಅಂತೇಳಿ ಕರೀತಾರೆ. ಮುಟೇಷನ್ ನಮ್ಮ ವಂಶವಾಹಿಗಳಾದ ವರ್ಣತಂತುಗಳು ಹಾಗೂ ಗುಣಾಣುಗಳು DNA ಎಂಬ ರಾಸಾಯನಿಕವನ್ನು ಹೊಂದಿದೆ ಅಂತೇಳಿ ನಾವು ಈಗಾಗಲೇ ತಿಳಿದಿದ್ದೀವಿ. ಈ DNA ಎಂಬ ರಾಸಾಯನಿಕ ವಸ್ತುವಿನ ರಚನೆಯಲ್ಲಿ ಕೆಲವು ವೇಳೆ ಕಾರಣಾಂತರದಿಂದ ಇದ್ದಕ್ಕಿದ್ದಂತೆ ಬದಲಾವಣೆ ಉಂಟಾಗ್ತದೆ. ಇದರಿಂದ ಗುಣಾಣು ಅಥವಾ ವರ್ಣತಂತುವಿನ ರಚನೆಯಲ್ಲಿ ಬದಲಾವಣೆ ಆಗುವುದರಿಂದ ಅದು ನಿರ್ಧರಿಸುವ ಗುಣಲಕ್ಷಣವು ಶಾಶ್ವತವಾಗಿ ಬದಲಾಗ್ತದೆ ಮತ್ತು ಈ ಲಕ್ಷಣ ಮುಂದೆ ವಂಶ ಪಾರಂಪರ್ಯವಾಗಿ ಮುಂದುವರಿಯುವಂತಹ ಸಾಧ್ಯತೆಗಳು ಇರ್ತವೆ. ಹೀಗೆ ವರ್ಣತಂತು ಮತ್ತು ಗುಣಾಣುಗಳ ಸಂಖ್ಯೆ ಹಾಗೂ ರಚನೆಯಲ್ಲಿ ಆಗುವ ಹಠಾತ್ ಬದಲಾವಣೆಯನ್ನ ಮುಟೇಷನ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಹಠಾತ್ ಬದಲಾವಣೆ ಅಂದ್ರೆ ಏನು ಅಂತಂದ್ರೆ ಹೀಗೆ ವರ್ಣತಂತು ಮತ್ತು ಗುಣಾಣುಗಳ ಸಂಖ್ಯೆ ಹಾಗೂ ರಚನೆಯಲ್ಲಿ ಆಗುವ ಹಠಾತ್ ಬದಲಾವಣೆಯನ್ನ ಮುಟೇಷನ್ ಅಂತ ಹೇಳಿ ಕರೀತಾರೆ. ಅಣು ವಿಕಿರಣಗಳ ಪ್ರಭಾವದಿಂದ, ರಾಸಾಯನಿಕ ವಸ್ತುಗಳ ಪ್ರಭಾವದಿಂದ ಮತ್ತು ಇತರ ತಿಳಿಯದ ಕಾರಣದಿಂದಲೂ ಮುಟೇಷನ್ ಉಂಟಾಗುವಂತಹ ಸಾಧ್ಯತೆಗಳು ಇರ್ತವೆ. Mutation is a sudden but permanent change in a segment of DNA. A mutation may affect 1 or 2 genes or it may involve many genes. Some mutations occur spontaneously simply by chance. Others are caused by hazardous environmental agents. For example, ionizing radiations. So this is about mutation. In ಜನನಪೂರ್ವ ನೆಕ್ಸ್ಟ್ ಸಬ್ ಟೈಟಲ್ ಸಿಬ್ಲಿಂಗ್ಸ್ ಅಂತ ಬರ್ತವೆ. ಅಂದರೆ ಅವಳಿಗಳು ಟ್ವಿನ್ ಬರ್ಸ್ ಹೆಂಗಾಗ್ತವೆ ಅನ್ನೋದನ್ನ ನಾವು ಮುಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ.